ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಿರೀಶ್ ಮಠಣ್ಣವರ್. ಆ ಇವತ್ತು ತಾವು ನೋಡ್ತಾ ಇರಬಹುದು, ಈ ಕ್ಷಣದಲ್ಲಿ ಕರ್ನಾಟಕದ ಮಾನ್ಯ ಹೈಕೋರ್ಟ್ ಎದುರುಗಡೆ ನಾನು ನಿಂತ್ಕೊಂಡಿದ್ದೀನಿ. ನನ್ನ ಎದುರುಗಡೆ ವಿಧಾನಸೌಧ ಇದೆ. ಅಂದ್ರೆ ಸರ್ಕಾರ ನಡೆಸುವಂತ ಜಾಗ ಮತ್ತು ನ್ಯಾಯದ ತೀರ್ಮಾನ ಮಾಡುವಂತಹ ದೀಕ್ಷಾ ಪೀಠ. ಇವತ್ತು ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಏನು ಅಂತ ಹೇಳಿದ್ರೆ, ಆ ಧರ್ಮಸ್ಥಳ ದೌರ್ಜನ್ಯದ ವಿರುದ್ಧ, ಅಲ್ಲಿ ನಡೆದಂತಹ ಹತ್ಯಾಕಾಂಡದ ವಿರುದ್ಧ ಒಂದು ಅತ್ಯದ್ಭುತವಾದಂತಹ ಆದೇಶವನ್ನ ಮಾನ್ಯ ಹೈಕೋರ್ಟ್ ನೀಡಿದರು. ಏನು ಈ ಪ್ರಕರಣ ಅಂತ ಹೇಳಿದ್ರೆ, ಕುಸುಮಾವತಿ ತಾಯಿ, ಸೌಜನ್ಯರ ತಾಯಿ ಕುಸುಮಾವತಿ ಅವರು ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನ ಸಲ್ಲಿಸಿದ್ರು. ಆ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಇವತ್ತು ವಾದ ವಿವಾದ ನಡೆಸಿತು. ನಮ್ಮ ಹಿರಿಯ ನ್ಯಾಯವಾದಿಗಳಂತಹ ಹೆಮ್ಮೆಯ ನ್ಯಾಯವಾದಿಗಳು, ನ್ಯಾಯದ ಹಠವಾದಿಯಾದಂತಹ ಬಾಲನ್ ಅವರು ಈ ಪ್ರಕರಣವನ್ನ, ಈ PIL ಅನ್ನ ಪ್ರತಿನಿಧಿಸಿದರು. ನ್ಯಾಯಾಲಯ ಬಹುಶಃ ತಾವು ಗಮನಿಸಿರ್ಬೋದು, ಹಿಂದೆ ಸರ್ಕಾರ ಅಬ್ಜೆಕ್ಷನ್ ಹಾಕಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಅಬ್ಜೆಕ್ಷನ್ ಹಾಕಿದ್ದಾರೆ. ಅವ್ರು ಅಬ್ಜೆಕ್ಷನ್ ಹಾಕಿರೋದು ಏನು ಅಂತ ಹೇಳಿದ್ರೆ, ಇಲ್ಲ ಇದು ಆಲ್ರೆಡಿ ನಾವು ತನಿಖೆ ಎಲ್ಲ ಮಾಡಿಬಿಟ್ಟಿದೀವಿ ಅನ್ನೋ ಅರ್ಥದಲ್ಲಿ ಅವರು ವಾದಗಳನ್ನ ಮಂಡಿಸ್ತಾ ಹೋದ್ರು. ಇದಕ್ಕೆ ನಮ್ಗೆ ತಕರಾರಿದೆ, ಹೊಸದಾಗಿ FIR ಹಾಕೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾಕೆ ಹಂಗ ಹೇಳಿದ್ರು ಎಲ್ರಿಗೂ ಕೂಡ ಗೊತ್ತಾಗತ್ತೆ. ಈ ಕುರಿತವ್ರು ಹೇಳ್ಬೇಕು, ಎದುರುಗಡೆ ವಿಧಾನಸಭೆಯಲ್ಲಿ ಕುತ್ಕೊಂಡವ್ರು ಹೇಳ್ಬೇಕು. 74 ಪ್ರಕರಣಗಳು ಅಂತ ಹೇಳಿದ್ರೆ 74 ಡೆಡ್ ಬಾಡಿ, ಅನಾಥ ಶವಗಳನ್ನ ಅವತ್ತಿಂದ ಅವತ್ತೇ ಹೂತು ಹಾಕಿದಂತ ಪ್ರಕರಣ. ಅವಕ್ಕೆ ಪ್ರತ್ಯೇಕವಾದಂತ FIR ಆಗಬೇಕು ಅನ್ನೋ ನಿಲುವು ಇದ್ರೆ ಆಗಬಾರದು ಅಂತ ಸರ್ಕಾರ ಯಾಕೆ ಹೇಳ್ತಾ ಇದೆ? ಸರ್ಕಾರದ AG ಅವರು ಯಾಕೆ ಹೇಳಿದ್ದಾರೆ? SIT ಅವರು ಕೂಡ ಅಬ್ಜೆಕ್ಷನ್ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ಅದು ಜನರ ತೀರ್ಮಾನಕ್ಕೆ ನಾನು ಬಿಡ್ತೀನಿ ಇವತ್ತು. ಆದ್ರೆ ಒಳ್ಳೆಯ ಬೆಳವಣಿಗೆ ಆಗಿದ್ದು ಏನಂತ ಹೇಳಿದ್ರೆ, ಅವರು ಆ ರೀತಿ ವಾದ ಮಂಡನೆ ಮಾಡಿದಾಗ ನಮ್ಮ ಪರವಾದಂತಹ ನ್ಯಾಯವಾದಿ S. ಬಾಲನ್ ಸರ್ ಹೇಳಿತು, ಅಲ್ಲಿ 74 ಏನು ಅನಾಥ ಶವಗಳು ಇದೆಯಲ್ಲ, ಎಲ್ಲೆಲ್ಲಿ ಇದ್ವು ಅವು? ಲಾಜಿಂಗ್ ನಲ್ಲಿ ಇತ್ತು. ಲಾಜಿಂಗ್ ನಲ್ಲಿ ಅಲ್ಲಿ ಏನು ಸುಸೈಡ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಆದ್ರೆ ಆ ಲಾಜಿನ ಮಾಲೀಕರನ್ನ ಯಾಕೆ ಕರ್ಸಿಲ್ಲ? ಆ ನಂತರ ಆ ಮೃತ ಬಾಲಕಿಯ ಪೇರೆಂಟ್ಸ್ ಯಾಕೆ ತಿಳಿಸಿಲ್ಲ? ಸುಮಾರು ಜನ ಬಾಲಕಿಯರಿದ್ದಾರೆ, ಗಂಡಸರಿದ್ದಾರೆ. ಅವರ ಇದಕ್ಕೆ ಏನು ನೀವು ಕ್ರಮ ಕೈಗೊಂಡಿದ್ದೀರಿ? ವಿಡಿಯೋಗ್ರಾಫಿ ಮಾಡ್ಬೇಕು, ಮಾಡಿಲ್ಲ. ಫೋಟೋಗ್ರಾಫಿ ಮಾಡ್ಬೇಕು, ಮಾಡಿಲ್ಲ. ಯಾಕೆ ಮಾಡ್ಲಿಲ್ಲ? ಅಂದ್ರೆ UDR ಏನು ಪ್ರೊಸೀಜರ್ ಇದೆ ಫಾಲೋ ಮಾಡಲಾಗಿಲ್ಲ. ಆ ನಂತರ ಇವರು ಹೇಳೋದು, ಇಲ್ಲ ಇದು 20 ವರ್ಷದ ಹಳೆ ಕೇಸು, ಹೆಂಗ್ ಮಾಡಕ್ಕಾಗತ್ತೆ ಅಂತ ಕೇಳಿದಾಗ ನಮಗೆಲ್ಲರಿಗೂ ಕೂಡ ಖುಷಿ ಆಗಿದ್ದಂಥದ್ದು, ಕೋರ್ಟ್ ಹಾಲ್ ನಲ್ಲಿ ಇದ್ದಂತ ನಮ್ಮೆಲ್ಲರಿಗೂ ಕೂಡ, ನಮ್ಮ ಜೊತೆಗೆ ಆತ್ಮೀಯರಾದಂತ ನವೀನ್ ಸೂರಂಜ್ ಅವರಿದ್ರು ಮತ್ತು ಬಾಲನ್ ಅವ್ರ ಜೊತೆಗೆ ಮತ್ತೆ ಎಲ್ಲಾ ಜೂನಿಯರ್ ಗಳು ಕೂಡ ಇತ್ತು. ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ, ಸ್ವತಃ ಮಾನ್ಯ ಹೈಕೋರ್ಟ್ ಹೇಳ್ತು, ರೇಟ್ ಆಫ್ ಡೆತ್ ಈಸ್ ಇನ್ ಪ್ರಪೋರ್ಷನೇಟ್ ಅಂತ ಹೇಳಿದ್ರೆ ಸಾವಿನ ಪ್ರಮಾಣ ಅತಿ ಜಾಸ್ತಿ ಆಗಿದೆ, ಇನ್ ಪ್ರಪೋರ್ಷನೇಟ್ ಆಗಿಲ್ಲ. ಅಸಹಜ ಸಾವು ಅಷ್ಟೊಂದ ಅಂತ ಕೇಳಿದ್ದಾರೆ ಅಂತ. ಅದರ ಅರ್ಥ ಏನಂತ ಹೇಳಿದ್ರೆ, ಇಲ್ಲಿ ಅಸಹಜ ಸಾವಿನ ಪ್ರಮಾಣ ತೀರಾ ಜಾಸ್ತಿ ಆಗಿದೆ. ಮತ್ತೆ ಅವು ಎಲ್ಲವುಗಳು ಕೂಡ ಏನಂತ ಹೇಳಿದ್ರೆ, ಸಂಶಯಾಸ್ಪದ ಸಾವುಗಳು ಏನು ತನಿಖೆ ಮಾಡಿದ್ರಿ? ಪೋಸ್ಟ್ ಮಾರ್ಟಮ್ ಮಾಡಿದಿರಾ? ಇಲ್ಲ. ಇವ್ರು ಹೇಳ್ತಾರೆ ಮಾಡಿದೀವಿ ಅಂತ. ರಿಪೋರ್ಟ್ ಅಲ್ಲಿ ನ್ಯಾಯಾಲಯಕ್ಕೆ ಕೊಡ್ಲೇ ಇಲ್ಲ. ಅದಕ್ಕೋಸ್ಕರ ಅವರು ಟೈಮ್ ತಗೊಂಡಿದ್ದಾರೆ. ನ್ಯಾಯಾಲಯ ಹೇಗೆ ಎಲ್ಲಾ 74 ಏನು ಪ್ರಕರಣ ಇದೆ, ಸಾವುಗಳಿದೆ, ಆ ಎಲ್ಲಾ ಸಂಶಯಾಸ್ಪದ ಸಾವಿನ ತನಿಖೆ ನೀವು ಏನೇನು ಮಾಡಿದ್ರಿ, ಎಲ್ಲಾ ವರದಿಗಳನ್ನು ನೀವು ಕೊಡಬೇಕು ಅಂತ ಒಂದು ಅದ್ಭುತವಾದಂತ ಆದೇಶವನ್ನ ಸರ್ಕಾರಕ್ಕೆ ಇಲ್ಲಿ ಕುಟ್ಕೊಳ್ತಾರಲ್ಲ ಅವ್ರಿಗೆ ಮಾಡಿದ್ದಾರೆ. ನೋಡಿ, ಇಲ್ಲಿ ನಾನು ಹೇಳೋದು, ಎಕ್ಸ್ಟೀಲ್ ಫೈಲ್ ಇವತ್ತು ಇಡೀ ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿದೆ. ಅಷ್ಟೊಂದು ಕೊಲೆಗಳಾದವು, ಅತ್ಯಾಚಾರ ಆದವು, ಇಡೀ ಜಗತ್ತಿನಾದ್ಯಂತ ಮಾತಾಡ್ತಾ ಇದ್ದಾರೆ. ಇಲ್ಲಿ SIT ಒಂದು ವರದಿಯನ್ನ ಕೂಡ ಕೊಟ್ಟಿದೆ. ಇವತ್ತು ಕೂಡ ಹೇಳಿದ್ರು ಅವ್ರು, SIT ತನಿಖೆ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ವರದಿ ಕೊಟ್ಟಿದೀವಿ. ಆದ್ರೆ ವರದಿಯನ್ನ ಯಾಕೆ ಬಹಿರಂಗ ಮಾಡ್ತಾ ಇಲ್ಲ? ಎಕ್ಸ್ಟ್ರೀಮ್ ಫೈಲ್ ಬಹಿರಂಗ ಆಯ್ತು. ದೆಹಲಿಯಲ್ಲಿ ಮಿಸ್ಸಿಂಗ್ ಕೇಸ್ಗಳ ಬಗ್ಗೆ ತನಿಖೆ ಮಾಡಿ ಅದನ್ನ ಸ್ವತಃ ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಹೇಳಿದ್ದಾರೆ, ಇಷ್ಟು ವಿಮೆನ್ ಮಿಸ್ಸಿಂಗ್ ಆಯ್ತು, ಇನ್ನು ಇಷ್ಟು ನಾವು ಹುಡುಕ್ತಾ ಇದೀವಿ ಅಂತ ಹೇಳಿ. ಕರ್ನಾಟಕದಲ್ಲಿ ಯಾಕೆ ಕಾಣೆಯಾದಂತಹ ಮಹಿಳೆಯರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ? ಇವತ್ತು ಸ್ವತಃ ನ್ಯಾಯಾಲಯ ಹೇಳಿದೆ, ಅದರ ಸಂಪೂರ್ಣ ವರದಿಯನ್ನ ಕೊಡಿ ಅಂತೇಳಿ ಸ್ವತಃ ಮುಖ್ಯ ನ್ಯಾಯಮೂರ್ತಿಗಳೇ ಹೇಳಿದ್ದಾರೆ. ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ಈ ಧರ್ಮಸ್ಥಳ ದೌರ್ಜನ್ಯದ ವಿರುದ್ಧದ ಹೋರಾಟ, ಧರ್ಮಸ್ಥಳ ಹಾರರ್, ಧರ್ಮಸ್ಥಳ ಫೈಲ್ಸ್, ಇದು ಓಪನ್ ಆಗಲೇಬೇಕು. ಅಮಾಯಕರಿಗೆ ಶಿಕ್ಷೆ ಆಗ್ಲೇಬೇಕು. ಆ ನಿಲುವಿನಿಂದ ಈ ಹೋರಾಟ ನಡೀತಾ ಇದೆ.
ತಮ್ಮೆಲ್ಲರ ಒಂದು ಸಹಕಾರ ಇರ್ಲಿ. ನೋಡೋಣ ಮುಂದೆ ಸರ್ಕಾರದವ್ರು ಏನೇನ್ ಹೇಳ್ತಾರೆ. 74 ಪ್ರಕರಣ ಬಗ್ಗೆ ಯಾಕಂತ ಹೇಳಿದ್ರೆ ಆಲ್ರೆಡಿ ನಮಗ ಅವ್ರು ಹೇಳಿಬಿಟ್ಟಿದ್ದಾರೆ, ನಮ್ಮ ಹತ್ರ ಏನೂ ಇಲ್ಲ, ನಾವು ವಿಡಿಯೋಗ್ರಾಫಿ ಮಾಡಿ. ನೋಡೋಣ ನ್ಯಾಯಾಲಯದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ತಮ್ಮೆಲ್ಲರ ಒಂದು ಸಹಕಾರ ಇರ್ಲಿ, ತಮ್ಮೆಲ್ಲರ ಒಂದು ಬೆಂಬಲ ಈ ಹೋರಾಟಕ್ಕಿರ್ಲಿ. ಈ ದೌರ್ಜನ್ಯದ ವಿರುದ್ಧ ಈ ದೇಶ ಕಂಡಂತಹ ಒಂದು ಅತ್ಯಂತ ಗಂಭೀರವಾದಂತಹ ಪ್ರಕರಣಗಳು, ಎಕ್ಸ್ಟಿಂಗ್ ಫೈಲ್ ಅನ್ನ ಮೀರಿಸುವಂತಹ ಕ್ರೂರತೆ ನಡೆದಿದೆ. ಅದರ ವಿರುದ್ಧದ ಹೋರಾಟಕ್ಕೆ ತಮ್ಮೆಲ್ಲ ಜನಸಾಮಾನ್ಯರ ಬೆಂಬಲ ಇರಲಿ. ಜಸ್ಟಿಸ್ ವಾಸ್ತವದಿಂದ ನಮಸ್ತೆ.